20-30 ಮನೆ ಕ್ಯೂಟಾಗಿ ಒಂದು ಸ್ಮೂತಾಗಿ ಚೆನ್ನಾಗಿ ಬಂದಿದೆ. ಫಸ್ಟ್ ಎಲ್ ಶೇಪ್ ಕಾಂಪೌಂಡ್ ಹಾಕಿದ್ದೆ ನೋಡಿ. ಎಷ್ಟು ದಿವಸದಲ್ಲಿ ಮ್ಯಾಕ್ಸಿಮಮ್ 20-25 ಡೇಸಲ್ಲಿ ಈ ಲಿಂಟ್ಲವರೆಗೂ ಇಷ್ಟು ಫಾಸ್ಟಾಗಿ ಒಂದು ಸಂಪು ಕಟ್ಟಿ ಸಂಪ್ ರೆಡಿ ಮಾಡಿ ಪಿಲ್ಲರ್ಸ್ ಎಲ್ಲ ಹಾಕ್ಕೊಂಡು ಈ ಮಟ್ಟಿಗೆ ಬಂದಿದೆ ಅಂದರೆ ಅದು ವಾಸ್ತು ಎಫೆಕ್ಟು, ಎಲ್ ಶೇಪ್ ಕಾಂಪೌಂಡ್ ಎಫೆಕ್ಟ್. ಬೇಗ ನನ್ನ ಪ್ರಕಾರ ಇನ್ನೊಂದು ತಿಂಗಳಲ್ಲಿ ಮೋಲ್ಡ್ ಹಾಕ್ಬಿಡ್ತೀಯಾ? ತಿಂಗಳು ಬೇಕಾಗಿಲ್ಲ ಅಲ್ವಾ? 15 ದಿವಸಕ್ಕೆ ಇಷ್ಟು ಫಾಸ್ಟ್ ಮನೆ. ನಮ್ಮ ಅಖಂಡ ವಾಸ್ತುವಲ್ಲಿ ಇದೇ ನಿಂದು. ಎಲ್ಲರೂ ಲೇಟ್ ಮಾಡ್ತಾರೆ, ನಿಧಾನಕ್ಕೆ ಮಾಡ್ತಾರೆ. ಬಟ್ ನಮ್ಮ ಪ್ಲಾನಿಂಗಲ್ಲಿ ಫಸ್ಟ್ ಒಂದು ತಿಂಗಳಲ್ಲಿ ಒಂದು ಮೋಲ್ಡ್ ಹಾಕೋದು ನಿಂದೆ. ನಮಸ್ಕಾರ ಸ್ನೇಹಿತರೆ, ಅಖಂಡ ವಾಸ್ತುಗೆ ಸ್ವಾಗತ. ಇವತ್ತು ಮದ್ದೂರಲ್ಲಿದ್ದೀವಿ. ಮದ್ದೂರಲ್ಲಿ ಒಂದು ಮನೆ, ಒಂದು ಚಿಕ್ಕದೊಂದು 20-30 ಮನೆ ಕ್ಯೂಟಾಗಿ ಒಂದು ಸ್ಮೂತಾಗಿ ಚೆನ್ನಾಗಿ ಬಂದಿದೆ. ಫಸ್ಟ್ ಎಲ್ ಶೇಪ್ ಕಾಂಪೌಂಡ್ ಹಾಕಿದ್ದೆ. ಕಾಂಪೌಂಡ್ ಹಾಕಿಸಿ ನೆಕ್ಸ್ಟ್ ಡೇ ಮುಹೂರ್ತ ಮಾಡಿ ಸ್ಟಾರ್ಟ್ ಮಾಡಿದ್ರು. ನನ್ನ ಪ್ರಕಾರ 28 ದಿವಸದಲ್ಲಿ ಇದಾಗಿದೆ. ಹೌದಲ್ವಾ? ಎಷ್ಟು 28 ದಿವಸ ಆಯ್ತಾ? 14ನೇ ತಾರೀಕು ಸ್ಟಾರ್ಟ್ ಮಾಡಿ ಇವತ್ತು 5ನೇ ತಾರೀಕು, ಡಿಸೆಂಬರ್ 5 ಇವತ್ತು ತಿಂಗಳ 14 ಮಾಡಿದ್ದು ನೋಡಿ. ಎಷ್ಟು ದಿವಸದಲ್ಲಿ ಮ್ಯಾಕ್ಸಿಮಮ್ 20-25 ಡೇಸಲ್ಲಿ ಈ ಲಿಂಟ್ಲವರೆಗೂ ಇಷ್ಟು ಫಾಸ್ಟಾಗಿ ಒಂದು ಸಂಪು ಕಟ್ಟಿ ಸಂಪ್ ರೆಡಿ ಮಾಡಿ ಪಿಲ್ಲರ್ಸ್ ಎಲ್ಲ ಹಾಕ್ಕೊಂಡು ಈ ಮಟ್ಟಿಗೆ ಬಂದಿದೆ ಅಂದರೆ ಅದು ವಾಸ್ತು ಎಫೆಕ್ಟು, ಎಲ್ ಶೇಪ್ ಕಾಂಪೌಂಡ್ ಎಫೆಕ್ಟು. ಎಲ್ ಶೇಪ್ ಕಾಂಪೌಂಡ್ ಹಾಕ್ಸಿ ಹೋಗಿದ್ದೆ ನಾನು ಫಸ್ಟ್ ಅಷ್ಟೇ. ನಾನು ಮತ್ತೆ ಬಂದೇ ಇರಲಿಲ್ಲ. ನಮ್ಮ ಇಂಜಿನಿಯರ್ ಕಳಿಸಿದ್ದೆ ಮಧ್ಯದಲ್ಲಿ. ನಮ್ಮ ಇಂಜಿನಿಯರ್ ಬಂದು ಒಂದ್ಸಲಿ ಚೆಕ್ ಮಾಡ್ಕೊಂಡು ಹೋಗಿ ಎಲ್ಲ ಪ್ಲಾನ್ ಮಾಡ್ಕೊಂಡು ಮಾರ್ಕಿಂಗ್ 2 ಸಲ ಬಂದೋದ್ರು. ಬನ್ನಿ ಹೊರಗಡೆ ಬನ್ನಿ. ಇದು ಪೂರ್ವ ಎಂಟ್ರಿ, ಇದು ಉತ್ತರ ಎಂಟ್ರಿ. ಇದು ಉತ್ತರ ಎಂಟ್ರಿ ಕೊಟ್ಟಿದ್ದೀನಿ. ಬಾ, ಉತ್ತರ ಎಂಟ್ರಿಯಲ್ಲಿ ನೋಡಿ ನೀನೇನು ಮಾಡಿದೆ ಗೊತ್ತಪ್ಪಿ ಮಂಜು? ಅದು ಕಿಚನ್ ಡೋರ್ ಇದ್ರ ಎದುರುಗಡೆ ಬರಬೇಕು, ಸ್ಟ್ರೈಟ್ ಬರಬೇಕು. ಇಲ್ಲಿ ಬಾ, ಹೊರಗಡೆ ಬಾ. ನೋಡಿ, ಇದು ಇಷ್ಟು ಕಟ್ ಮಾಡ್ಕೋಬೇಕು. ಸರಿ ಸರ್. ಇಷ್ಟು ಕಟ್ ಮಾಡಿಕೊಂಡು ಇಲ್ಲಿಗೆ ಡೋರ್ ಬರಲಿ. ಸರಿ ಸರ್. ಇಲ್ಲಿ ಗೋಡೆ ಕಟ್ಕೋ. ಸರಿ ಸರ್. ಆಪೋಸಿಟೇ ಬರಲಿ. ಸರಿ. ಇದ್ರ ಆಪೋಸಿಟ್ ಅಡಿಗೆ ಮನೆ ಕಿಟಕಿ ನೋಡಿ, ಆ ಲಾಸ್ಟ್ಗೆ ಹೋಗ್ಬಿಡ್ತು. ಸರಿ, ಈ ಕಡೆ ಅದು ಈ ಡೋರ್ ಎದುರುಗಡೆನೆ ಸೆಟ್ ಮಾಡ್ಕೋ. ಸರಿ ಸರ್. ಅದು ಎಷ್ಟು 3 ಅಡಿ ಇದ್ರೆ 3 ಅಡಿ ಪ್ಲಾನ್ ಮಾಡ್ಕೋ. ಸರಿ. ಆ ಕಡೆ ಗೋಡೆ ಕಟ್ಕೋ, ಅಲ್ಲಿ ಸ್ಟವ್ ಇಟ್ಕೊಳಕಾಗುತ್ತೆ. ಇಲ್ಲಾಂದ್ರೆ ಕಿಟಕಿಯಲ್ಲಿ ಸ್ಟವ್ ಆಫ್ ಆಗ್ಬಿಡುತ್ತೆ. ಸರಿ ಸರ್, ಆಯ್ತು. ಜಾರ ಪ್ರೆಷರ್ ಜಾಸ್ತಿ, ಗಾಳಿ ಬಂತು, ಇವ್ರ ಲೇಡೀಸ್ ಆಚೆ ಹೋಗಿರ್ತಾರೆ, ಅಲ್ಲಿ ಲೀಕೇಜ್ ಆಗ್ಬಿಡುತ್ತೆ ಗ್ಯಾಸ್ ಎಲ್ಲ. ಅದು ಸ್ವಲ್ಪ ಇರ್ಲಿ, ಓಕೆನಾ? ಇದ್ರ ಮೇಲೆ ಒಂದು ಲಿಂಟ್ಲ್ ಇಟ್ಕೋ. ಆಯ್ತು ಸರ್. ಒಂದು ಲಿಂಟ್ಲ್ ಕಿಟಕಿ, ಆಯ್ತಾ? ಸರಿ. ಇದು ದೇವ್ರಿಗೆ ನೀನು ಹೇಳ್ದಲ್ಲ 3 ಸ್ಟೆಪ್ ಏನು ಹೇಳ್ದಲ್ಲ, ಭೂಮಿ ಟಚ್ ಆಗಿರೋ ಮಾಡ್ಬೇಕು. ಆಕ್ಚುಲಿ ಸ್ಟೆಪ್ ಇಟ್ಕೊಳ್ಳಬಾರ್ದು. ಆ ಕಡೆ ಗೋಡೆಗೆ ಈ ಕಡೆ ಗೋಡೆ ಒಳಗಡೆ ಸೇರ್ಸ್ಕೊಂಡ್ಬಿಡು, ಕೆಳಗಡೆ ಖಾಲಿ ಬಿಟ್ಬಿಟ್ಟು. ಸರಿ ಸರ್, ಆಯ್ತು. ಭೂಮಿಗೆ ಟಚ್ ಆಗಿದ್ದೀರಾ ಮೇಲೆ ಇಟ್ಕೊಳ್ಳೋದು. ಆ ಕಡೆ ಈ ಕಡೆ ಮಾಡ್ಬಿಟ್ಟು ಇಟ್ಕೋಬೋದು ದೇವ್ರ ತಂದ್ರೆ, ಆಯ್ತಾ? ಅದು ನೆಕ್ಸ್ಟ್ ಇಲ್ವಾ, ಈ ಬಾತ್ರೂಮಲ್ಲಿ ಈ ಕಡೆ ಒಂದು ವೆಂಟಿಲೇಟರ್ ಇಟ್ಕೋ, ಉತ್ತರದಲ್ಲಿ ವಾಯುವ್ಯಕ್ಕೆ. ಇದು ಚೆನ್ನಾಗಿದೆ. ಇದು 2 ಇದು ಕರೆಕ್ಟ್ ಆಗಿದೆ. ಈ ಲಾಸ್ಟ್ಗೆ ಆ ಲಾಸ್ಟ್ಗೆ ಇಟ್ಕೊಂಡಿದ್ಯಾ? ಸರಿ. ಇದು ಪರ್ಫೆಕ್ಟ್ ಇದೆ, ಆಯ್ತಾ? ಇಷ್ಟು ಈ ಸಣ್ಣ ಏನೆಲ್ಲ ಕರೆಕ್ಟ್ ಇದೆ, ಪರ್ಫೆಕ್ಟಾಗಿ ಮಾಡಿದ್ಯಾ? ಇದೊಂದು ಮೇನ್ ಅಡುಗೆ ಮನೆದು ಒಂದು ಡೋರ್ದು, ಈ ಮೇನ್ ಡೋರ್ದು ನೀವು ಸೆಟ್ ಮಾಡ್ಕೊಂಡ್ರೆ ಆಯಿತು. ಸೊ ಮೆಟ್ಲಿಲ್ಲ ಅಷ್ಟೇ, ಮೆಟ್ಲಿದೆಯಲ್ಲ ಇಲ್ಲಿ, ಈ ಮೆಟ್ಲು ಇಲ್ಲಿಂದ ತಗೋ, ಇಲ್ಲಿಂದ ಸ್ಟಾರ್ಟ್ ಮಾಡೋ. ಯಾವುದೇ ಕಾರಣಕ್ಕೂ ಆಚೆಗೆ ಹೋಗ್ಬಾರ್ದು. ಸರಿ ಸರ್, ಆಯ್ತು. ಆ ಕಾಂಪೌಂಡ್ ಟಚ್ ಆಗಬಾರ್ದು. ಇವ್ರೇನು ಮಾಡ್ತಾರೆ, ಒಂದು ಅರ್ಧ ಅಡಿ ಜಾಗ ಇದೆಯಲ್ಲ ಅಂತ ತಗೊಂಡ್ಬಿಡ್ತಾರೆ ಆಚೆ. ಬೇಡವೇ ಬೇಡ, ಕಾಂಪೌಂಡಿಗೆ ಮೆಟ್ಲಿಗೂ ಟಚ್ ಆಗಬಾರ್ದು. ಆ ಪಿಲ್ಲರ್ ಇಂದ ಒಳಗಡೆನೇ ಇರಬೇಕು. ಸುತ್ತಲೂ ಜಾಗ ಬಿಟ್ಟಿದಲ್ವಾ, 1 ಅಡಿ 1.5 ಅಡಿ ಜಾಗ ಇದೆ ಅಲ್ವಾ? ಫಸ್ಟ್ ಕ್ಲಾಸ್ ಆಗಿ ಬರುತ್ತೆ ನೋಡಿ. ಇಷ್ಟು ಆರೋಗ್ಯವಾಗಿ ಮನೆ, ಸ್ವಲ್ಪ ಫಾಸ್ಟಾಗಿ ಆಗ್ತಾ ಇದೆ ಕೆಲಸ. ನೀಟಾಗಿ ಮಾಡು. ಲಿಂಟ್ಲ್ ಹಾಕಿದ ತಕ್ಷಣ ನೋಡಿ, ನೀನು ಅದೃಷ್ಟ ಮಳೆನೂ ಬರ್ತಾ ಇದೆ. ಕ್ಯೂರಿಂಗ್ ಮಾಡಂಗೆ ಇಲ್ಲ. ಡಿಸೆಂಬರ್ ಮಳೆ ಚೆನ್ನಾಗಿ ಆಗುತ್ತೆ. ನೀವು ಮಾಡಿ ಮೇಲೆ ಮೋಲ್ಡ್ ಹಾಕುವಾಗ ನಮ್ಮ ಇಂಜಿನಿಯರ್ ಕಳಿಸ್ತೀನಿ. ಸರಿ ಸರ್. ಇವರು ಬರ್ತಾರೆ, ನಮ್ಮ ಮಗ ಬರ್ತಾರೆ. ಮೋಲ್ಡ್ ಹಾಕುವಾಗ ಎಲ್ಲ ಲಿಂಟ್ಲೆಲ್ಲ ಕಟ್ಬಿಟ್ಟು ಕಟ್ತಾ ಇರುತ್ತಲ್ಲ ಅವಾಗ ಕರಿ ಚೆಕ್ ಮಾಡ್ಬಿಟ್ಟು ಅದೆಲ್ಲ ರ್ಯಾಡ್ಸು ಏನೇನು ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡ್ಬಿಟ್ಮೇಲೆ ಮೋಲ್ಡ್ ದಿವಸ ಬರ್ತಾರೆ. ಸರಿ ಸರ್, ಆಯ್ತು. ಅದಾದ್ರೆ ಮುಗೀತು ನಿಮ್ದು. ಮೇಲೆ ಮತ್ತೇನು ರೂಮ್ ಹಾಕ್ತೀಯಾ? ಮೇಲ್ಗಡೆ ಇದಾದ್ಮೇಲೆ ಸ್ವಲ್ಪ ಗ್ಯಾಪ್ ಕೊಡ್ತೀಯಾ? ಸರ್ ಮುಗಿಸ್ಕೊ ಫಸ್ಟು. ಮುಗಿಸ್ಕೊಂಡು ಗಿಲೋ ಮಾಡ್ಕೊಂಡು ಆಮೇಲೆ ರೆಡಿ ಮಾಡೋಣ. ಮನೆ ರೆಡಿ ಆಗುತ್ತೆ. ಓಕೆ, ಚೆನ್ನಾಗಿ ಮಾಡಿದ್ಯಾ? ಬೇಗ ನನ್ನ ಪ್ರಕಾರ ಇನ್ನೊಂದು ತಿಂಗಳಲ್ಲಿ ಮೋಲ್ಡ್ ಹಾಕ್ಬಿಡ್ತೀಯಾ? ತಿಂಗಳು ಬೇಕಾಗಿಲ್ಲ ಅಲ್ವಾ? 15 ದಿವಸಕ್ಕೆ. ನಿಜ. ಸೊ ನನ್ನ ಪ್ರಕಾರ 1 ತಿಂಗಳಲ್ಲಿ 1 ಫ್ಲೋರ್ ಮೋಲ್ಡ್ ಹಾಕ್ಬಿಡ್ತೇನೆ ನೀನು. ಹೌದು ಸರ್. ಹೌದು, ನಿಜ. ಚೆನ್ನಾಗಿ ಕ್ಯೂರಿಂಗ್ ಮಾಡಪ್ಪ ಅಷ್ಟೇ. ಚೆನ್ನಾಗಿ ಕ್ಯೂರಿಂಗ್ ಮಾಡ. ಇಷ್ಟು ಫಾಸ್ಟ್ ಮನೆ. ನಮ್ಮ ಅಖಂಡ ವಾಸ್ತುವಲ್ಲಿ ಇದೇ ನಿಂದು. ಎಲ್ಲರೂ ಲೇಟ್ ಮಾಡ್ತಾರೆ, ನಿಧಾನಕ್ಕೆ ಮಾಡ್ತಾರೆ. ಬಟ್ ನಮ್ಮ ಪ್ಲಾನಿಂಗಲ್ಲಿ ಫಸ್ಟ್ 1 ತಿಂಗಳಲ್ಲಿ ಒಂದು ಮೋಲ್ಡ್ ಹಾಕೋದು ನಿಂದೆ. ಫೌಂಡೇಶನ್ ಹಾಕಿ 1 ತಿಂಗಳು ಬಿಡ್ತಾರೆ ಎಲ್ಲರೂ. ನೀನು ಫೌಂಡೇಶನ್ ಹಂಗೆ ಎತ್ಕೊಂಡ್ಬಿಟ್ಟಿದ್ಯಲ್ಲ ಮೇಲಕ್ಕೆ. ಟೈಮೇ ಕೊಟ್ಟಿಲ್ಲ.
ಸರಿ ಸರಿ ನಾನು ಇದು ಹೇಳಿದಲ್ಲ ಕಲ್ಲುಪ್ಪು ಬಿಳಿ ಸಾಸಿವೆ ಎಲ್ಲ ಹಾಕಿದ್ದೆ ಇದಕ್ಕೆ ಪೂರ್ತಿ ನೀರ್ ಮಣ್ಣು ಮಾಡ್ಬೇಕಾದ್ರೆ ಫುಲ್ ಹಾಕಿ ಹಾಕಿ ಚೆನ್ನಾಗಿ ಬಿಟ್ಟಿದ್ಯಾ? ಹೌದೌದು. ಅರಿಶಿನ ಎಲ್ಲ ಹಾಕಿದ್ಯಾ? ಗಂಜಿಲ ಅರಿಶಿನ ಎಲ್ಲ ಹಾಕಿದ್ಯಾ? ವೆರಿ ಗುಡ್. ಈಗಲೂ ಅಷ್ಟೇ ಅವಾಗ ಮನೆ ಕಟ್ತಾ ಇದೆಯಲ್ಲ ದೃಷ್ಟಿ ಆಗುತ್ತೆ, ಇಲ್ಲೊಂದು ಬೊಂಬೆ ಕಟ್ಕೋ, ದೃಷ್ಟಿ ಬೊಂಬೆ ಕಟ್ಕೋ, ಅವಾಗ ಸುತ್ತಲೂ ಕಲ್ಲುಪ್ಪು ಬಿಳಿ ಸಾಸಿವೆ ಹಾಕ್ತಾ ಇರು. ಆಯ್ತಾ? ನೋಡಿ ಈ ತರ ಈಶಾನ್ಯದಲ್ಲಿ ಈ ತರ ಭಾರ ಇಡಬೇಡ. ಈ ಇಟ್ಕೆಗಳು ನೋಡು ಇಲ್ಲಿ ಅಡ್ಡ ಆಗುತ್ತೆ, ನೋಡು ಪೂರ್ವ ಅಡ್ಡ ಆಗೋಯ್ತು, ಪೂರ್ವ ಅಡ್ಡ ಆಗುತ್ತೆ. ನೀನ್ ಏನ್ ಮಾಡಿದ್ರು ಆ ಕಡೆ ಇಟ್ಕೋಬೇಕು, ಇಲ್ಲಿ ಸ್ವಲ್ಪ ಈ ಕಡೆ ಇಟ್ಕೋಬೇಕು. ಇಲ್ಲಿ ಏನು ಇಟ್ಕೋಬೇಡ ಭಾರ, ಸರಿನಾ? ನೋಡ ಅಲ್ಲೂ ತಂದು ಮಣ್ಣು ಅಲ್ಲಿ ಹಾಕ್ಬಿಟ್ಟವ್ರೆ, ಅದು ಪರವಾಗಿಲ್ಲ, ಪಕ್ಕದ ಸೈಟಲ್ಲಿ ಐತೆ ಅದು. ಇನ್ನು ನಮ್ಮ ಸೈಟ್ಗೆ ಎದುರುಗಡೆ ಇಟ್ಬಿಟ್ಟವ್ರೆ ಇಲ್ಲಿ, ಅದು ಆ ಜಲ್ಲಿ ಕರೆಕ್ಟ್ ಇದೆ, ಅವೆಲ್ಲ ಕರೆಕ್ಟ್ ಹಾಕ್ತಾವ್ರೆ. ಈ ಈಶಾನ್ಯದಲ್ಲಿ ಹಾಕೋಬೇಡ, ಆ ಲಾರಿ ಅವ್ರಿಗೆ ಅಡ್ಜಸ್ಟ್ ಆಗುತ್ತೆ ಅಂತ ಇಲ್ಲಿ ಹಾಕ್ಬಿಟ್ಟು ಹೋಗ್ಬಿಡ್ತೀನಿ. ಅವ್ನು ರಿವರ್ಸ್ ಬಂದು ಅಲ್ಲಿ ಹಾಕಕ್ ಕೇಳು, ಹಿಂದಕ್ಕೆ. ಆ ಬಾಗಿಲು ಎದುರುಗಡೆ ಹಾಕ್ಬಾರ್ದು, ಈ ಬಾಗಿಲು ಎದುರುಗಡೆ ಹಾಕ್ಬಾರ್ದು. ಹಾ, ಇದನ್ನ ಅವ್ನು ತೆಗಿಸು, ಬೇಗ ತೆಗಿಸಿ, ಆದಷ್ಟು ಇಲ್ಲಿಗಾದ್ರೂ ಹಾಕ್ಸ್ಕೊ, ಇಷ್ಟು ಮಾತ್ರ. ನಿಂದೆಲ್ಲ ಕೆಲಸ ಬೇಗ ಆಗುತ್ತೆ, ಬೇಗ ಮನೆ ಗೃಹಪ್ರವೇಶ ಮಾಡು. ನೋಡಿ ಎಲ್ ಶೇಪ್ ಕಾಂಪೌಂಡ್ ಹಾಕಿರೋದ್ಮೇಲೆ ಅದರ ಕಥೆನೇ ಬೇರೆ. ನೋಡಿ ಕಾಂಪೌಂಡ್ ಹೈಟ್ ಕಮ್ಮಿ ಆಗೋಯ್ತು ಅಲ್ವಾ? ಮನೆ 2 ಅಡಿ ಇಟ್ಟಿದ್ಯಾ? ಓಕೆ, ಸರಿ ಅಮ್ಮ. ಒಳ್ಳೇದಾಗುತ್ತೆ. ಥ್ಯಾಂಕ್ ಯು ವೆರಿ ಮಚ್.